ಮೈಸೂರಿನ ಆಳ್ವಿಕೆನ ಹೇಗೆ ನೋಡ್ತೀವಿ, ಜಮಖಂಡಿಯಲ್ಲಿ ಕೂಡ ಅದೇ ರೀತಿ ಆಳ್ವಿಕೆಗಳು ಬರುತ್ತೆ. ಸೊ ಜಮಖಂಡಿಯನ್ನು 7 ಪಟವರ್ಧನ ರಾಜರು ಆಳಿರ್ತಾರೆ. ಇವರು ತಮ್ಮ ಮಕ್ಕಳಿಗೆ ಉಪನಯನ ಮಾಡಿಕೊಂಡು ಬರುವಾಗ ಆನೆಗೆ ಮದವೇ ಇರುತ್ತೆ, ತಾವು ಸಾಕಿದ ಆನೆನೇ ಇವರನ್ನು ಕೊಂದು ಹಾಕುತ್ತೆ. ಸೊ ಈ ಮಂದಿರದ ವಿಶೇಷತೆ ಏನಪ್ಪಾ ಅಂದರೆ, ಇದು ಒಂದು ಅಡುಗೆ ಮನೆಯಲ್ಲಿದ್ದಂಥ ದೇವಸ್ಥಾನ ನಂತರ ಪಟವರ್ಧನ ಕಾಲದಲ್ಲಿ ಜೀರ್ಣೋದ್ಧಾರ ಹೊಂದಿ ಒಂದು ಗರ್ಭಗೃಹವನ್ನು ಹೊಂದುತ್ತೆ. ಅವರ ನಂತರ ರಾಮಚಂದ್ರರಾವ್ ಅಪ್ಪ ಸಾಹೇಬ್ರು ಅಂತ ಬರ್ತಾರೆ. 4ನೇ ರಾಜರಿಂದ ನಮಗೆ ಅವರ ಭಾವಚಿತ್ರಗಳು ದೊರೆಯುತ್ತೆ. ಆ್ಯಕ್ಚುಲಿ ಇವರೆಲ್ಲ ಎಜುಕೇಟೆಡ್ಸ್. ಸೊ ಇವರು ವಿದೇಶಗಳಲ್ಲೆಲ್ಲ ಶಿಕ್ಷಣವನ್ನು ಪಡ್ಕೊಂಡವರು. ಇವರೆಲ್ಲ ಮರಾಠಿ ಸ್ಟೈಲಿಸಲ್ಲಿರುವಂಥ ಬಟ್ಟೆಗಳನ್ನು ವೇರ್ ಮಾಡ್ತಾಯಿದ್ರು, ಒಡವೆಗಳನ್ನು ವೇರ್ ಮಾಡ್ತಾರೆ. ನೀವೆಲ್ಲ ನೋಡ್ತಾ ಇರ್ಬೋದು ಮೂಗುತಿಯನ್ನು, ಅವರ ಬೊತಲೆಯನ್ನು, ಅವರ ಒಡವೆಗಳನ್ನು. ಕ್ಯಾಪ್ಟನ್ ಅಂದರೆ ಇವರನ್ನು ಗಾಳಿಯ ಗಂಡ ಅಂತ ಕರಿತಾ ಇದ್ರು. ಆ್ಯಕ್ಚುಲಿ ಇವರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ಸೊ ಇವ್ರ ಹೆಸರು ರಮಾಬಾಯಿ ಅಂತ. ಇವರು 2ನೇ ಮಹಾಯುದ್ಧದಲ್ಲಿ ತಮ್ಮ ಒಡವೆಗಳನ್ನು ನೀಡಿದ್ರು. ಆ್ಯಕ್ಚುಲಿ 1857ರ ಸ್ವಾತಂತ್ರ್ಯ ಸಂಗ್ರಾಮದ ವಿಷಯವನ್ನು ಕೇಳಿದರೆ, ಜಮಖಂಡಿ ರಾಜರನ್ನು ಜೈಲಿಗೆ ಹಾಕಿದರೆ ಜಮಖಂಡಿ ಸಂಪತ್ತನ್ನೆಲ್ಲ ಬೆಳಗಾವಿಗೆ ಹೊತ್ಕೊಂಡು ಹೋಗಿದ್ರು ಬ್ರಿಟಿಷರು. ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಸಂಸ್ಥಾನವನ್ನು ಬಿಟ್ಟುಕೊಟ್ಟಂಥ ಏಕೈಕ ಸಂಸ್ಥಾನ ಜಮಖಂಡಿ ಸಂಸ್ಥಾನ ಆಗಿತ್ತು. ಸೊ ನಾವು ತಿಳ್ಕೊಂಡಿದ್ದೀವಿ ಇತಿಹಾಸದಲ್ಲಿ ಪಟವರ್ಧನ ಅವರು ಬಂದರು. ಸೊ ಅವ್ರು ಯಾರ್ಯಾರು ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೇರೆ ನಾವಿವಾಗ ಜಮಖಂಡಿಲಿ ಮತ್ತೊಂದು ಮಂದಿರಕ್ಕೆ ಕರ್ಕೊಬಂದಿದ್ದೀವಿ. ಈ ಮಂದಿರಕ್ಕೂ ಇತಿಹಾಸಕ್ಕೂ ಜಮಖಂಡಿ ಊರಿನ ಇತಿಹಾಸಕ್ಕೂ ಸಂಬಂಧ ಇದೆ ಅಂತ ಹೇಳಿ ರಾಹುಲ್ ಅವರು ಇಲ್ಲಿ ಕರ್ಕೊಬಂದರು. ನೀವು ನೋಡ್ತಿದ್ದೀರಾ ನೋಡಿ, ಒಂದು ಬ್ಯೂಟಿಫುಲ್ ಆದಂಥ ಒಂದು ಅಪ್ಪ ಸಾಹೇಬ ಶ್ರೀ ವಿಠಲ ಮಂದಿರ ಜಮಖಂಡಿಲಿದೆ. ಈ ಸ್ಟ್ರಕ್ಚರ್ ನೋಡಿದರೆ ಹಳೆ ಕಾಲದಂತ ಅನಿಸುತ್ತೆ, ಬಟ್ ಯಾವ ಕಾಲದ್ದು ಏನು ಅಂತ ಹೇಳಿ ನಮಗೆ ರಾಹುಲ್ ಅವರು ಹೇಳ್ತಾರೆ. ಎಲ್ಲಿ ಬರುತ್ತೆ ಈ ಮಂದಿರ ಜಮಖಂಡಿಯಲ್ಲಿ? ಓಕೆ, ನಾವು ಜಮಖಂಡಿಯಲ್ಲಿ ಲಕ್ಕನಕೆರೆಗೆ ಹೋಗೋ ಮಾರ್ಗದಲ್ಲಿ ಅಪ್ಪ ಸಾಹೇಬ ವಿಠಲ ಮಂದಿರ, ಒಂದು ವೈಷ್ಣವ ಮಂದಿರ ಇದು. ಈ ಮಂದಿರವನ್ನು ಪಟವರ್ಧನ ಅವರು ನಿರ್ಮಾಣ ಮಾಡಿರ್ತಾರೆ. ರಾಜ ಪಟವರ್ಧನ ಕಾಲದಲ್ಲಿ ನಿರ್ಮಾಣ ಆಗಿರುತ್ತೆ. ನಂತರ 1969 ಜೀರ್ಣೋದ್ಧಾರ ಕೂಡ ಹೊಂದುತ್ತೆ. ಸೊ ನಾವು ತಿಳ್ಕೊಂಡಿದ್ದೀವಿ ಇತಿಹಾಸದಲ್ಲಿ ಪಟವರ್ಧನ ಅವರು ಬಂದರು. ಸೊ ಅವ್ರು ಯಾರ್ಯಾರು ಅನ್ನೋದನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಅಂದ್ರೆ ಯಾರ್ಯಾರು ಪರಿಚಯ ಮಾಡ್ಕೊಡ್ತೀನಿ ಅಂದ್ರೆ ಪಟವರ್ಧನ ರಾಜರನ್ನ ನಿಮಗೆ ರಾಜರುಗಳು. ಹಾಗಾದ್ರೆ ನಾವಿವಾಗ ಹೋಗ್ತಾ ಇರೋದು ಈ ಮಂದಿರದಲ್ಲಿ ಇದೆಯಾ? ಎಸ್ ಹೌದು. ಸೊ ಈ ಮಂದಿರದ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಒಂದು ಅಡುಗೆ ಮನೆಯಲ್ಲಿದ್ದಂಥ ದೇವಸ್ಥಾನ ನಂತರ ಪಟವರ್ಧನ ಕಾಲದಲ್ಲಿ ಜೀರ್ಣೋದ್ಧಾರ ಹೊಂದಿ ಒಂದು ಗರ್ಭಗೃಹವನ್ನು ಹೊಂದುತ್ತೆ. ಈ ದೇವಸ್ಥಾನದಲ್ಲಿ 2 ಸಿಂಹಗಳು ಕಾಣ್ತಾ ಇದೆಯಲ್ಲ, ಆ ಕಡೆ ಈ ಕಡೆ. ಈ ಸಿಂಹಗಳನ್ನು ಸಂಗಮರಮರಿ ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಾರೆ. ಸಂಗಮರಮರಿ ಕಲ್ ಮೀನ್ಸ್ ಅಮೃತ ಶಿಲೆ. ಈಗ ತಾಜ್ ಮಹಲನ್ನ ನಿರ್ಮಾಣ ಮಾಡಿದಾರಲ್ಲ, ಸೊ ಆ ಕಲ್ಗಳಿಂದ ನಿರ್ಮಾಣ ಮಾಡಿರುವಂತಹ ಕಲ್ಲನ್ನು ಬಳಸ್ಕೊಂಡು ಈ ಸಿಂಹಗಳನ್ನ ನಿರ್ಮಾಣ ಮಾಡಿರ್ತಾರೆ. ಹಾಗಾದ್ರೆ ಇದು ಯಾವಾಗಿನ ಕಾಲದ ಈ ಕಟ್ಟಡ? ಹಾಗಾದ್ರೆ ಇದೆ 1900ರ ಕಾಲದ ಕಟ್ಟಡ, ಪಟವರ್ಧನ ಅವರ ಕಾಲದಿಂದ ನಿರ್ಮಾಣ. ಅವಾಗ ಕಟ್ಟಿದ್ದ, ಅವಾಗ್ಲೇನೆ ಈ ರೀತಿಯಾದಂಥ ಕಲ್ಲುಗಳಿಂದ ನಿರ್ಮಾಣ ಮಾಡಿದ್ದು. ಓಕೆ, ಎಷ್ಟಂತಸ್ತು? 1 ಅಂತಸ್ತು, 2 ಅಂತಸ್ತಿಂದು. ಸೊ ವಿಶಾಲವಾಗಿರುವಂಥ ಪ್ರಾಂಗಣ. ಓಕೆ, ಒಳಗಡೆ ಹೋಗೋಣ. ಓಕೆ. ನಾವು ಅನ್ಕೊಳ್ತೀವಿ ಯಾವಾಗ್ಲೂ ಜಮಖಂಡಿಯನ್ನ ಆಳಿದಂಥ ಪ್ರಮುಖ ರಾಜರಲ್ಲಿ ಕೂಡ ಇವಾಗ ಕೊನೆಗೆ ಉಳಿದಿರೋರು ಪಟವರ್ಧನ ಅಂತ. ಆ ರಾಜರುಗಳು ಯಾರು, ಹೇಗಿತ್ತು ಆಳ್ವಿಕೆ ಅಂತ ಹೇಳೋದಕ್ಕೆ ಸಾಕ್ಷಿಯಲ್ಲಿ ಫೋಟೋಗಳಿದೆ, ಬನ್ನಿ ನೋಡೋಣ. ಓಕೆ, ನಾವು ತಿಳ್ಕೊಂಡಿದ್ದೀವಿ ಶಿವಾಜಿ ಮರಣ ಹೊಂದಿದ, ಪೇಶ್ವೆಗಳ ಆಳ್ವಿಕೆ ಬಂತು, ಪೇಶ್ವೆ ಸೈನಿಕನಾದಂಥ ಪಟವರ್ಧನ ಅವರಿಗೆ ಆಳ್ವಿಕೆಯನ್ನು ವಹಿಸಿಕೊಟ್ರು, ಅವರ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದರು. ಹಾಗಾದರೆ ಆ ಪಟವರ್ಧನ ಅವರು ಯಾರು? ಸೊ ಅದು ಬೇಕಲ್ಲ, ಕೆಲವೊಬ್ಬರು ರಾಜರು ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಸೊ ಜಮಖಂಡಿಯನ್ನು 7 ಪಟವರ್ಧನ ರಾಜರು ಆಳಿರ್ತಾರೆ. 7 ತಲೆಮಾರುಗಳು ಜಮಖಂಡಿಯನ್ನು ಆಳಿವೆ. ಅಂದ್ರೆ ಆ ಸಂಸ್ಥಾನದ ಹೆಸರೇ ಪಟವರ್ಧನ ಅನ್ನೋದು ಅವರ ಸರ್ನೇಮ್. ಓಕೆ, ಅವರ ಸರ್ನೇಮ್, ಅವರ ಮನೆತನದ ಹೆಸರು. ಈಗ ಕಲ್ಯಾಣ ಚಾಲುಕ್ಯ, ಬಾದಾಮಿ ಚಾಲುಕ್ಯ, ಸೊ ಆ ರೀತಿ ಪಟವರ್ಧನ ಅನ್ನೋದು ಹೆಸರು. ಸೊ ಅವರನ್ನೆಲ್ಲ ಜನ ಪ್ರೀತಿಯಿಂದ ಅಪ್ಪ ಸಾಹೇಬ್ರು ಅಂತ ಕರೀತಾ ಇದ್ರು. ಸೊ ಅದರಲ್ಲಿ ನಾವು ಮೊದಲನೇ ರಾಜರನ್ನ ಜಗೀರ್ ಪಡ್ಕೊಂಡವರು 1ನೇ ಪರಶುರಾಮ್ ಬಾವು ಪಟವರ್ಧನ್ ಅವರು. ಅವರ ನಂತರ ಕೊಣ್ಣೂರು ದೇಸಾಯಿ ಅವರನ್ನು ಸೋಲಿಸಿ 1811ರಲ್ಲಿ ರಾಮಚಂದ್ರ ಪಂತ್ ಅಪ್ಪ ಸಾಹೇಬ್ರು ಅಂತ ಜಮಖಂಡಿಯನ್ನು ಆಳ್ವಿಕೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು 3 ವರ್ಷಕ್ಕೆ ಮಾತ್ರ ಆಳ್ವಿಕೆ ಮಾಡ್ತಾರೆ. ಅವರ ನಂತರ ಗೋಪಾಲರಾವ್ ಪಟವರ್ಧನ್ ಅಂತ ಬರ್ತಾರೆ. ಅವರ ಮಗನಾದಂಥ ಗೋಪಾಲರಾವ್ ಪಟವರ್ಧನ್ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಅವರು ಬ್ರಿಟಿಷರೊಂದಿಗೆ ಸಾಮಂತರಾಗಿ ವರ್ಷಕ್ಕೆ 30,000 ರೂಪಾಯಿ ಕಪ್ಪ ಕಾಣಿಕೆಯನ್ನು ನೀಡಬೇಕಂತ ಒಪ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಅವರ ನಂತರ ರಾಮಚಂದ್ರರಾವ್ ಅಪ್ಪ ಸಾಹೇಬ್ರು ಅಂತ ಬರ್ತಾರೆ. 4ನೇ ರಾಜರಿಂದ ನಮಗೆ ಅವರ ಭಾವಚಿತ್ರಗಳು ದೊರೆಯುತ್ತೆ, ಸಿಗಲ್ಲ. ಸೊ ಕೆಲವೊಂದು ಪಟವರ್ಧನ್ ಗರ್ನಾಂಚಿ ಇತಿಹಾಸ, ಪಟವರ್ಧನ್ ಸಂಸ್ಥಾನಾಚಿ ಇತಿಹಾಸ ಅಂತ ಮರಾಠಿ ಪುಸ್ತಕಗಳಿದೆ, ಅವಳಿಗೆ ಕೆಲವೊಂದು ಸಿಕ್ಕಿಲ್ಲ. ಅವರನ್ನ ಭೇಟಿಯಾಗಿದ್ದೀವಿ. ಆಳ್ವಿಕೆ ಭಾಷೆ ಮರಾಠಿ ಆಗಿತ್ತು, ನಂತರ ಕನ್ನಡ ಕೂಡ ಇತ್ತು. ಯಾಕೆಂದ್ರೆ ಇವರು ಮರಾಠರು, ಸೊ ಮರಾಠ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದು. ಇವರೊಂದು ಚಿತ್ಪಾವನ ಬ್ರಾಹ್ಮಣರಾಗಿದ್ರು, ಕೊಂಕಣಿಯ ಚಿತ್ಪಾವನ ಬ್ರಾಹ್ಮಣರಾಗಿದ್ರು. ಸೊ ಇವರು 4ನೇ ರಾಜರಿಂದ ನಮಗೆ ಭಾವಚಿತ್ರಗಳು ದೊರೆಯುತ್ತೆ. ಸೊ ಆ 4ನೇ ಭಾವಚಿತ್ರಗಳು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಓಕೆ, ಫಸ್ಟ್ ಇಲ್ಲೇನು ಕಾಣ್ತಾ ಇದೆಯಲ್ಲ, ಅಪ್ಪ ಸಾಹೇಬ್ ಅನ್ನೋ ಜನರು ಪ್ರೀತಿಯಿಂದ ಕರೀತಾ ಇದ್ರು. ಅವ್ರ ಹೆಸರು ರಾಮಚಂದ್ರ ಅಪ್ಪ ಸಾಹೇಬ್ ಪಟವರ್ಧನ್, ಶ್ರೀಮಂತ ರಾಮಚಂದ್ರ ಅಪ್ಪ ಸಾಹೇಬ್ ಪಟವರ್ಧನ್. ಹೇಗಿದೆ ನೋಡಿ ಅವ್ರದ್ದು ಪೇಟ. ಆಕ್ಚುಲಿ ಇವರೆಲ್ಲ ಎಜುಕೇಟೆಡ್ಸ್. ಸೊ ಇವರು ವಿದೇಶಗಳಲ್ಲೆಲ್ಲ ಶಿಕ್ಷಣವನ್ನು ಪಡ್ಕೊಂಡವರು. ಸೊ ಇವರು ಜಮಖಂಡಿ 4ನೇ ರಾಜರು. ಇವರು 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಇವರು.
ಸೊ ನರಗುಂದ ಬಾಬಾ ಸಾಹೇಬ ಸುರಪುರ ವೆಂಕಟಪ್ಪ ಹಿಂಗೆ ದಕ್ಷಿಣ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಗಳು ಸ್ಟಾರ್ಟ್ ಆಯ್ತಲ್ಲ, ಅವಾಗ ಜಮಖಂಡಿಯಲ್ಲಿ ಸ್ವತಂತ್ರ ಸಂಗ್ರಾಮವನ್ನು ಪ್ರಾರಂಭ ಮಾಡಿದವರು ಇವರು. ಜಮಖಂಡಿಯಲ್ಲಿ ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಜಮಖಂಡಿ ಜೀರ್ಣೋದ್ಧಾರಕ್ಕಾಗಿ ಜಮಖಂಡಿಯಲ್ಲಿ 2ನೇ ಅರಮನೆಯನ್ನು ಕಟ್ಟಿದಂಥ ವ್ಯಕ್ತಿ ಇವರು. ಜಮಖಂಡಿಯಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಂತ ಇವ್ರನ್ನ ಕರೀತಾರೆ. ಶ್ರೀಮಂತ ರಾಮಚಂದ್ರ ಅಪ್ಪಾಸಾಹೇಬ್ ಪಟ್ವರ್ಧನ್. ಇವರು ಜಮಖಂಡಿಯಲ್ಲಿ 1853ರಿಂದ 1897ರವರೆಗೆ ಆಳ್ವಿಕೆ ಮಾಡ್ತಾರೆ. 1853ರಿಂದ 1897ರವರೆಗೆ ಆಳ್ವಿಕೆ ಮಾಡ್ತಾರೆ. ಇವರ ಹೆಂಡತಿ ಅಲ್ಲಿದ್ದಾರೆ ನೋಡಿ, ಸೀತಾಬಾಯಿ ಅಂತ. ಸೀತಾಬಾಯಿ, ರಾಣಿ ಕಳೆ ಎದ್ದು ಕಾಣಿಸ್ತಾ ಇದೆ. ರಾಮಚಂದ್ರರಾವ್ ಅಪ್ಪಾಸಾಹೇಬರವರ ಧರ್ಮಪತ್ನಿ ಶ್ರೀಮತಿ ಸೀತಾಬಾಯಿ ರಾಣಿ ಸಾಹೇಬ್. ಓಕೆ, ಇವರೆಲ್ಲ ಮರಾಠಿ ಸ್ಟೈಲಿಸಲ್ಲಿರುವಂಥ ಬಟ್ಟೆಗಳನ್ನು ವೇರ್ ಮಾಡ್ತಾಯಿದ್ರು, ಒಡವೆಗಳನ್ನು ವೇರ್ ಮಾಡ್ತಾರೆ. ನೀವೆಲ್ಲ ನೋಡ್ತಾ ಇರ್ಬೋದು ಮೂಗುತಿಯನ್ನು, ಅವರ ಬೊತಲೆಯನ್ನು, ಅವರ ಒಡವೆಗಳನ್ನು. ಸೊ ಅವರ ಕೊರಳಲ್ಲಿರೋದನ್ನ ಟಿಕ್ಕಿ ಅಂತ ಕರೀತಾರೆ. ಟಿಕ್ಕಿ, ಇದೆಲ್ಲ ಮರಾಠಿ ಮಾಡರ್ನ್. ಸೊ ಇವರ ನಂತರ ಇವ್ರು ಆ್ಯಕ್ಚುಲಿ ರಾಮಚಂದ್ರ ರಾವ್ ಅವರೇ ಒಬ್ಬರು ದತ್ತುಪುತ್ರರಾಗಿದ್ದರು, ಗೋಪಾಲರಾವ್ ಪಟ್ವರ್ಧನ್ ಅವರಿಗೆ. ಸೊ ಇಲ್ಲೇ ಆಸಂಗಿ ಗ್ರಾಮದಲ್ಲಿ ಅವ್ರನ್ನ ದತ್ತಕ್ಕೆ ತಗೊಳ್ತಾರೆ. ಸೊ ಇವರ ನಂತರ ಇವ್ರಿಗೂ ಕೂಡ ಮಕ್ಕಳಿರಲಿಲ್ಲ. ಇವರು ಮಕ್ಕಳಿರೋದೇ ಕಾರಣ ಇವರ ಹೆಂಡತಿಯ ಸಂಬಂಧಿಕರನ್ನ ದತ್ತು ತಗೊಳ್ತಾರೆ. ಓಕೆ, ಹಾಗಾದ್ರೆ ಪಟವರ್ಧನ ಸಾಮ್ರಾಜ್ಯದಲ್ಲಿ ದತ್ತಕ ಪದ್ಧತಿ ಇತ್ತು ಅಂದ್ರೆ ಮಕ್ಕಳಾಗಿರೋಲ್ಲ. ಬ್ರಿಟಿಷರಿಂದ ಇವರು ಅನುಮತಿಯನ್ನು, ಆಕ್ಚುಲಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಕಾಯ್ದೆ ಬಂದಿತ್ತು. ಆಮೇಲೆ ರಾಣಿ ಘೋಷಣೆ ನಂತರ ಅದೆಲ್ಲ ತಿದ್ದುಪಡಿ ಆಯ್ತು. ಅದು ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ ಕಾಯ್ದೆನ ತಂದಿದ್ದೆ ಬ್ರಿಟಿಷರು ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ, ಅವ್ರ ಅಧೀನ ಪಡಿಸ್ಕೊಳ್ಳೋದಕ್ಕೆ. ತಗೊಳ್ಳೋ ಅವಕಾಶ ಐತೆ. ಈಗ ಅವರಿಗೆ ಸಾಮಂತರ ಆಗ್ಬೇಕು, ಇಲ್ಲ ಅಂದ್ರೆ ಅವರ ಪರ್ಮಿಷನ್ ಅಂತ ತೆಗೆದುಕೊಳ್ಬೇಕು. ಇದರಿಂದ ಕಿತ್ತೂರು ಮತ್ತೆಲ್ಲ ಝಾನ್ಸಿ ಎಲ್ಲ ನಾಶವಾಗಿ ಹೋಯ್ತಲ್ಲ. ಸೊ ಇವರ ನಂತರ ರಾಮಚಂದ್ರ ರಾವ್ ಅವರು ಒಬ್ಬ ಮಗನ ದತ್ತಕ್ಕೆ ತಗೊಳ್ತಾರೆ. ಅವರ ಹೆಸರು ಕ್ಯಾಪ್ಟನ್ ಪರಶುರಾಮ್ ಬಾಹು ಪಟ್ವರ್ಧನ್. ಇವರು 2ನೇ ಪರಶುರಾಮ್ ಬಾಹು ಪಟ್ವರ್ಧನ್. ಅಲ್ಲ, ಇವರಿಗೆ ಕ್ಯಾಪ್ಟನ್ ಅಂತ ಬಂದಿದೆ. ಕ್ಯಾಪ್ಟನ್ ಅಂದ್ರೆ ಇವರನ್ನ ಗಾಳಿಯ ಗಂಡ ಅಂತ ಕರಿತಾ ಇದ್ರು. ಆಕ್ಚುಲಿ ಇವರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ಸೊ ಇವರು 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ರು. ಇವರು ಹೀಗೆ ಬ್ರಿಟಿಷರ ಸಾಮಂತರಾಗಿ ಇವರು 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ರು. ಇವರು ಸ್ಪೋರ್ಟ್ಸ್ಗೆ ಹೆಚ್ಚು ವ್ಯಾಲ್ಯೂವನ್ನು ಕೊಡ್ತಾ ಇದ್ರು, ಕಲೆಗಳಿಗೆ ಹೆಚ್ಚು ವ್ಯಾಲ್ಯೂವನ್ನು ಕೊಡ್ತಾ ಇದ್ರು. ಅದಕ್ಕೆ ಇವರಿಗೆ ಕ್ಯಾಪ್ಟನ್ ಪರಶುರಾಮ್ ಬಾಹು ಪಟ್ವರ್ಧನ್ ಅಂತ ಇವರು ಬ್ರಿಟಿಷರು ಇವರಿಗೆ ಒಂದು ಇದು ಕೊಟ್ಟಿರ್ತಾರೆ, ನೈಟ್ ಕಿಂಗ್ಡಮ್ ಅಂತ ಒಂದು ಬಿರುದನ್ನು ಕೊಟ್ಟಿರ್ತಾರೆ ಇವರಿಗೆ. ಒಂದ್ ರೀತಿಯಾಗಿ ಡ್ರೆಸ್ ಕೋಡ್ ಕೂಡ ಅಲ್ಲಿ ಬ್ಯಾಡ್ಜ್ ಎಲ್ಲ ನೋಡ್ತಾ ಇದೀವಲ್ಲ ನಾವು. ಇವರು ಎಜುಕೇಟೆಡ್ ಆಗಿದ್ರು. ಸೊ ಇವರು ಕೂಡ ವಿದೇಶಗಳಲ್ಲಿ ಇದು ತಗೊಂಡಿದ್ರು. ಇವರು ಜಮಖಂಡಿಯಲ್ಲಿ ಅನೇಕ ರೀತಿಯ ಯಾವುದು ಕ್ರೀಡೆಗಳಿಗೆ, ಕಲೆಗಳಿಗೆ ಅನೇಕ ಕಟ್ಟಡಗಳನ್ನು ಕಟ್ಟಿದ್ರು, ಅನೇಕ ರೀತಿಯ ಪ್ರೋತ್ಸಾಹಗಳನ್ನು ನೀಡಿದ್ರು, ಅನೇಕ ರೀತಿಯ ಉತ್ತಮ ಆಳ್ವಿಕೆಯನ್ನು ಮಾಡಿದ್ರು. ಸೊ ಇವರ ಒಂದು ಕಟ್ಟಿದಂತ ಮೋಹಿನಿ ಹಾಲ್ ಈಗಲೂ ಕೂಡ ಜೀವಂತವಾಗಿದೆ, ಕಲೆಗೆ ನೋಡಬಹುದು. ಇವರೊಂದು ಗವರ್ನರ್ ಬಂಗ್ಲೋವನ್ನ ಕೂಡ ಕಟ್ತಾರೆ ಜಮಖಂಡಿಯಲ್ಲಿ, ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಸೊ ಇವರ ನಾಶ ಹೇಗಾಗುತ್ತಪ್ಪ ಅಂದ್ರೆ, ಇವರ ಸಾಮ್ರಾಜ್ಯದಲ್ಲಿ ಒಂದು ಆನೆ ಇರುತ್ತೆ. ಇವರು ತಮ್ಮ ಮಕ್ಕಳಿಗೆ ಉಪನಯನ ಮಾಡ್ಕೊಂಡು ಬರುವಾಗ ಆನೆಗೆ ಮದವೇ ಇರುತ್ತೆ. ತಾವು ಸಾಕಿದ ಆನೆನೇ ಇವರನ್ನ ಕೊಂದು ಹಾಕುತ್ತೆ. ಆ ರೀತಿ ದುರ್ಮರಣವನ್ನು ಅಂತಾರೆ. ಇವರ ಹೆಂಡತಿ ರಮಾಬಾಯಿ ಅಂತ. ಆಕ್ಚುಲಿ ಇವರಿಗೆ ಇಬ್ಬರೇ ಹೆಂಡತಿಯರಿದ್ರು. ಸೊ ಮೊದಲ ಹೆಂಡತಿಯವರ ಹೆಸರು ಕೂಡ ರಮಾಬಾಯಿ ಅವರೇ. ಅವರು ಮರಣ ಹೊಂದಿದ ಮೇಲೆ ಅವರ ಹೆಸರಲ್ಲಿ ಒಂದು ಗ್ರಂಥಾಲಯವನ್ನ ಕಟ್ತಾರೆ. ಸೊ ಅವರ ನಂತರ ರಮಾಬಾಯಿ ಅಂತ ಒಬ್ಬರನ್ನ ಮದುವೆ ಆಗ್ತಾರೆ. ರಾಣಿ ಸಾಹೇಬ ಅಂತ ಕರೀತಾರೆ. ಅವರ ರಾಜರಿಗೆ ಅಪ್ಪ ಸಾಹೇಬ ಅಂತ ಕರೀತಿದ್ರು, ಇವರಿಗೆ ರಾಣಿ ಸಾಹೇಬ ಅಂತ ಕರೀತಾ ಇದ್ರು. ಸೊ ಇವ್ರ ಹೆಸರು ರಮಾಬಾಯಿ ಅಂತ. ಇವರ ಧರ್ಮ ಪತ್ನಿ ಆಗಿದ್ರು. ಇವರು 2ನೇ ಮಹಾಯುದ್ಧದಲ್ಲಿ ತಮ್ಮ ಒಡವೆಗಳನ್ನ ನೀಡಿದ್ರು. ಒಡವೆಗಳನ್ನ ನೀಡಿದ್ರು. ಸೊ ಜಮಖಂಡಿಯಲ್ಲಿ ಜನ ಕಲ್ಯಾಣಕ್ಕೂ ಕೂಡ ಭಾಗವಹಿಸಿದ್ರು. ಇವರು ಓದಿನಲ್ಲಿ ಹೆಚ್ಚಿನ ಹವ್ಯಾಸವನ್ನ ಹೊಂದಿದ್ರು. ಅವಾಗಲೇ ಎಜುಕೇಶನ್ ಬಗ್ಗೆ ಇವರ ಹೆಸರಲ್ಲಿ ಜಮಖಂಡಿಯಲ್ಲಿ ಕೂಡ ಒಂದು ಸಾರ್ವಜನಿಕ ಗ್ರಂಥಾಲಯ ಈಗಲೂ ಕೂಡ ಇದೆ. ಅದಕ್ಕೆ ರಾಜಾರಾಣಿಯರಿಗೆ ಸರಿಸಾಟಿ ಯಾರಿದ್ದಾರೆ ಹೇಳಿ? ಅದಕ್ಕೆ ಮಹಾರಾಜರನ್ನ ದೇವ್ರ ತರ ಪ್ರಜೆಗಳು ಯಾಕೆ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಜನ ಕಲ್ಯಾಣಕ್ಕಾಗಿ. ಸೊ ನೀವು ಇನ್ನೊಂದು ನೋಡ್ಬೋದು, ಮೈಸೂರಿನ ಆಳ್ವಿಕೆನ ಹೇಗೆ ನೋಡ್ತೀವಿ, ಜಮಖಂಡಿಯಲ್ಲಿ ಕೂಡ ಅದೇ ರೀತಿ ಆಳ್ವಿಕೆಗಳು ಬರುತ್ತೆ. ಸೊ ನಾವೆಲ್ಲ ನೋಡಿದ್ವಿ, ಕೆಂಪರಾಜಮ್ಮನಿ ಅವರು ಕೂಡ ಮೈಸೂರಲ್ಲಿ ಆಳ್ವಿಕೆ ಮಾಡಿದ್ರು. ಅದೇ ರೀತಿ ಜಮಖಂಡಿಯಲ್ಲಿ ಪಟವರ್ಧನ್ ಸಾಹೇಬರ ಒಬ್ಬ ರಾಣಿ ಕೂಡ ಆಳ್ವಿಕೆ ಮಾಡಿರ್ತಾಳೆ. ಎಸ್, ಹೇಗೆ ಗೊತ್ತಾ? ಅವರ ಹೆಸರು ರಾಧಾಬಾಯಿ ಅಂತ. ರಾಮಚಂದ್ರ ರಾವ್ ಅವರ ತಾಯಿ ಹೆಸರು ರಾಧಾಬಾಯಿ ಅಂತ, ಗೋಪಾಲರಾವ್ ಪಟವರ್ಧನ್ ಅವರ ಹೆಂಡತಿ. ಸೊ ರಾಮಚಂದ್ರ ರಾವ್ ಅವರನ್ನ ದತ್ತಕ್ಕೆ ತಗೊಂಡ್ಮೇಲೆ ಅವರು ಚಿಕ್ಕವರಾಗಿದ್ರು. ಸೊ ಅವರು ಆಳ್ವಿಕೆ ಬರೋಕ್ಕಿಂತ ಮೊದಲು ಮಂತ್ರಿಗಳನ್ನ ತೆಗೆದುಕೊಂಡು 9 ವರ್ಷಗಳ ಕಾಲ ಜಮಖಂಡಿನ ಆಳ್ವಿಕೆ ಮಾಡಿರ್ತಾರೆ. 9 ವರ್ಷಗಳ ಕಾಲ ಕಟ್ಟುನಿಟ್ಟಾಗಿ ಆಳ್ವಿಕೆ ಮಾಡಿರ್ತಾರೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಅವರನ್ನ ತೆಗೆದು ಹಾಕ್ತಾ ಇದ್ರು. ಯಾರಾದ್ರೂ ಭ್ರಷ್ಟ ಅಧಿಕಾರಿಗಳಿದ್ರೆ ಅವರನ್ನ ನಿವೃತ್ತಿಗೊಳಿಸ್ತಾ ಇದ್ರು. ಅಂದ್ರೆ ಇವಾಗ ಈಕ್ವಾಲಿಟಿ, ಸಮಾನತೆ ಬಗ್ಗೆ ಮಾತಾಡ್ತೀವಿ. ಅವಾಗಂತ ಹೇಳಿದ್ರೆ ಕಾಮನ್ ಆಗಿ ನಮ್ದು ಭಾರತೀಯ ಸಂಪ್ರದಾಯ ತಗೊಂಡ್ರೆ ಎಲ್ಲಾ ಮನೆತನಗಳು, ರಾಜಮನೆತನಗಳು ತಗೊಂಡ್ರೆ ಅಲ್ಲಿ ರಾಜರದೇ ಆಳ್ವಿಕೆ ಪ್ರಮುಖವಾಗಿತ್ತು. ಅಲ್ಲಿ ಕುತಂತ್ರಗಳು ಇರ್ತಾ ಇತ್ತು, ಅದ್ರ ಜೊತೆಗೆ ಅವಹೇಳನ ಮಾಡೋರು ಇರ್ತಾರೆ. ಅದ್ರಲ್ಲಿ ರಾಣಿಯರು 9 ವರ್ಷಗಳ ಆಳ್ವಿಕೆ ಮಾಡಿದ್ರಲ್ಲ. ಸೇಮ್ ಮೈಸೂರು ಮಾದರಿಯಲ್ಲಿ ನಾವು ನೋಡಬಹುದು ಇದನ್ನ ಕೂಡ. ಮೈಸೂರಲ್ಲಿ ಕೂಡ ಇರುತ್ತಲ್ಲ, ಅದೇ ರೀತಿ ಜಮಖಂಡಿಯಲ್ಲಿ ಕೂಡ ರಾಣಿ ಆಳ್ವಿಕೆ. ಯಾರು? ರಾಣಿ ಹೆಸರು ರಾಧಾಬಾಯಿ. ಗಂಡನ ಹೆಸರು ಗೋಪಾಲರಾವ್ ಪಟವರ್ಧನ್. ಜಮಖಂಡಿಯ 3ನೇ ರಾಜರ ಹೆಂಡತಿ ಅವರು ರಾಧಾಬಾಯಿ ಅವರು. ಓಕೆ, ಕ್ಯಾಪ್ಟನ್ ಪರಶುರಾಮ್ ಬಾಹು ಪಟವರ್ಧನ ನಂತರ ಅವರ ಮಗನಾದ ಶಂಕರರಾವ್ ಅಪ್ಪಾಸಾಹೇಬ್ ಪಟವರ್ಧನ್ ಅವರು ಆಳ್ವಿಕೆಗೆ ಬರ್ತಾರೆ. 1924ರಲ್ಲಿ ಇವರು ಮರಣವನ್ನು ಹೊಂತಾರೆ, ಕ್ಯಾಪ್ಟನ್ ಪರಶುರಾಮ್ ಬಾಹು ಪಟವರ್ಧನ್ ಅವರು.
ಸೊ ಅವರ ನಂತರ ಬಂದವರೇ ಶ್ರೀಮಂತ ಶಂಕರ್ರಾವ್ ಅಪ್ಪ ಸಾಹೇಬ್ ಪಟವರ್ಧನ್ ಅಂತ. ಸೊ ಇವರು ಕ್ಯಾಪ್ಟನ್ ಪರಶುರಾಮ್ ಬಾಬು ಪಟವರ್ಧನ್ ಅವರ ಮಗನಾಗಿದ್ರು. ಇವರು ಕೂಡ ಜಮಖಂಡಿಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ. ಸೊ ಇವರು ಅಭಿವೃದ್ಧಿ ಕಾರ್ಯಗಳು ಜಮಖಂಡಿಲಿ ರಸ್ತೆ ನಿರ್ಮಾಣ, ಸೊ ಪ್ಲಸ್ ಆಕಾರದಲ್ಲಿ ಪಗಡೆ ಆಕಾರದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. ಜಮಖಂಡಿಗೆ ನೀರಿನ ವ್ಯವಸ್ಥೆಗಳನ್ನು ಮಾಡ್ತಾರೆ, ಲೈಟ್ ವ್ಯವಸ್ಥೆಗಳನ್ನು ಮಾಡ್ತಾರೆ, ಅರಮನೆ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ವ್ಯಕ್ತಿಯಾಗಿದ್ರು. ಇವರ ಆಳ್ವಿಕೆ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಬ್ರಿಟಿಷರು ಭಾರತದಲ್ಲಿ ನೆಲೆಯೂರಿದ್ರು ಎಲ್ಲಾ ಮೂಲೆಗಳಲ್ಲೂ. ರಾಮಚಂದ್ರ ರಾವ್ ನಂತರ ಕ್ಯಾಪ್ಟನ್ ಪರಶುರಾಮ್ ಬಾಬು ಕಾಲದಲ್ಲಿ ಪೂರ್ಣವಾಗಿ ಜಮಖಂಡಿಯನ್ನು ಆವರಿಸ್ಕೊಂಡಿದ್ರು ಬ್ರಿಟಿಷರು. ಆಕ್ಚುಲಿ 1857 ಸ್ವಾತಂತ್ರ್ಯ ಸಂಗ್ರಾಮದ ವಿಷಯವನ್ನು ಕೇಳಿದ್ರೆ ಜಮಖಂಡಿ ರಾಜರನ್ನ ಜೈಲಿಗೆ ಹಾಕಿದ್ರೆ ಜಮಖಂಡಿ ಸಂಪತ್ತನ್ನೆಲ್ಲ ಬೆಳಗಾವಿಗೆ ಹೊತ್ಕೊಂಡು ಹೋಗಿದ್ರು ಬ್ರಿಟಿಷರು. ಆ ರೀತಿಯ ಇತಿಹಾಸ ಇದೆ, ಅದನ್ನ ಮುಂದಿನ ಪುಟದಲ್ಲಿ ನೋಡೋಣ. ಸೊ ಶಂಕರ್ರಾವ್ ಅಪ್ಪ ಸಾಹೇಬರ ಹೆಂಡತಿ ಹೆಸರು ಲೀಲಾವತಿ ಅಂತ. ಅಲ್ಲ, ಹೇಗೆ ಫೋಟೋ ಜೋಡಿಸಿದ್ದಾರೆ ನೋಡಿ, ಗಂಡ ಹೆಂಡತಿ, ರಾಣಿ ರಾಜ ರಾಣಿ ಅಪೋಸಿಟ್. ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಗೊತ್ತಾ, ಮಾವನವರನ್ನ ಸೊಸೆಯನ್ನ ರಾಜರಾಣಿ ಮಾಡಿಬಿಟ್ಟಿದ್ದಾರೆ ಕೆಲವೊಂದಲ್ಲಿ. ಸೊ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಇತಿಹಾಸಗಳು ಕೂಡ ಸ್ವಲ್ಪ ಮಾರ್ಮಿಕವಾಗಿ ತಿಳಿದೇ ಇರೋರು ಆ ರೀತಿ ಮಾಡಿರ್ತಾರೆ. ಸೊ ಶಂಕರ್ರಾವ್ ಅಪ್ಪ ಸಾಹೇಬರ ಹೆಂಡತಿ ಲೀಲಾವತಿ ಅವರಾಗಿತ್ತು. ಲೀಲಾವತಿ ರಾಣಿ ಸಾಹೇಬ್. ಓಕೆ. ಇವರ ಯಜಮಾನರು 1947 ಆಳ್ವಿಕೆಯನ್ನ ಮಾಡ್ತಾರೆ. ಇವರ ನಂತರ ಇವರ ಮಗ 3ನೇ ಪರಶುರಾಮ್ ಬಾಬು ಪಟವರ್ಧನ್ ಅವರು ಬರ್ತಾರೆ. ಅವರು ಜಮಖಂಡಿಯನ್ನ ಭಾರತ ಒಕ್ಕೂಟದಲ್ಲಿ ವಿಲೀನ ಮಾಡಿಸ್ತಾರೆ. ಸೊ ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಸಂಸ್ಥಾನವನ್ನ ಬಿಟ್ಟುಕೊಟ್ಟಂತ ಏಕೈಕ ಸಂಸ್ಥಾನ ಜಮಖಂಡಿ ಸಂಸ್ಥಾನ ಆಗಿತ್ತು. ಪ್ರಪ್ರಥಮವಾಗಿ ಬಿಟ್ಟಂತ ಸಂಸ್ಥಾನ ಜಮಖಂಡಿ ಸಂಸ್ಥಾನ. ಎಷ್ಟೋ ಮಾರ್ಚ್ 8 1948 ಇದು ಭಾರತ ಒಕ್ಕೂಟಕ್ಕೆ ಬಿಟ್ಕೊಡುತ್ತೆ. ಜಮಖಂಡಿಯ ರಾಜರು ಪುಣೆಗೆ ಹೋಗಿ ಟ್ರಾಫಿಕ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾರೆ. ಅಷ್ಟು ಔದಾರ್ಯವನ್ನು ಹೊಂದಿದ್ರು. ಸೊ ಇವರ ನಂತರ ಜಮಖಂಡಿ ಭಾರತ ಒಕ್ಕೂಟಕ್ಕೆ ಸೇರುತ್ತೆ. ಇದು ಜಮಖಂಡಿ ರಾಜರ ಪರಿಚಯ. ಒಂದು ರೀತಿಯಾಗಿ ಎಲ್ಲ ಜಮಖಂಡಿಯ ರಾಜರು ಕಣ್ಮುಂದೆ ಬಂದಂಗಾಯ್ತು, ರಾಜ ರಾಣಿಯರ ಆಳ್ವಿಕೆ ಹೇಗಿತ್ತು ಹೇಗೆ ಏನಂತ ಹೇಳಿ. ಅದ್ರ ಜೊತೆಗೆ ಈ ಕಟ್ಟಡದ ಬಗ್ಗೆ ಮಾತಾಡೋಣ. ಇವಾಗ ಕಂಪ್ಲೀಟ್ ಆಗಿ ಬಣ್ಣ ಸುಣ್ಣ ಚೇಂಜ್ ಆಗಿರ್ಬೋದು, ಬಟ್ ಇದು ಆಕಾರ ಎಲ್ಲ ನೋಡಿದ್ರೆ ಅವಾಗಿನ ಕಾಲದ್ದೇನೋ. ಇದು ಅಪ್ಪ ಸಾಹೇಬರ ಇದು ಪಟವರ್ಧನ್ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಅಂದಾಜು ಎಷ್ಟು ವರ್ಷ ಆಗಿದೆ? ಇದಾಗಿದೆ ಒಂದು 100-120 ವರ್ಷ ಹೆಚ್ಚಾಗಿದೆ. ಸೊ ಈ ದೇವಸ್ಥಾನಕ್ಕೆ ಅಪ್ಪ ಸಾಹೇಬ್ ವಿಠಲ್ ಮಂದಿರ ಕರಿತಾ ಇದ್ರು ಅಂದ್ರೆ ಪಟವರ್ಧನ್ ಅವರನ್ನ ಅಪ್ಪ ಸಾಹೇಬ್ ಅಂತ ಕರಿತಾ ಇದ್ರು. ಆ ಅಪ್ಪ ಸಾಹೇಬರು ನಿರ್ಮಾಣ ಮಾಡಿದ್ರಿಂದ ಇದಕ್ಕೆ ಅಪ್ಪ ಸಾಹೇಬ್ ವಿಠಲ್ ಮಂದಿರ ಅಂತ ಕರೀತಾರೆ. ಸೊ ಇದ್ರ ಮುಂದೆ ಒಂದು ಬಾವಿ ಇದೆ, ಆ ಬಾವಿಗೂ ಕೂಡ ಅಪ್ಪ ಸಾಹೇಬ್ ಬಾವಿ ಅಂತ ಕರೀತಾರೆ ಕೂಡ. ಸೊ ಅವರು ನಿರ್ಮಾಣ ಮಾಡಿರುವಂತ ಬಾವಿ. ರಾಜರಿಗೆ ಅಷ್ಟು ದೇವರ ಸ್ಥಾನವನ್ನ ಕೊಟ್ಟಿದ್ರು ಅಂತ ಹೇಳಿ. ಸೊ ಜಮಖಂಡಿಯಲ್ಲಿ ವೈಷ್ಣವ ಪಂಥ ಕೂಡ ಜಾರಿಯಲ್ಲಿದ್ದ ಸಮಯದಲ್ಲಿ ನಿರ್ಮಾಣವಾಗಿರೋದು. ಈ ಕಂಬವನ್ನ ಗರುಡ ಗಂಬ ಅಂತ ಕರೀತಾರೆ. ಗರುಡ ಗಂಬ, ಬೆಳ್ಳಿ ಗಂಬ ಅಂತ ಕರೀತಾರೆ. ಸೊ ಒಂದು ಕಂಬ ಇರುತ್ತೆ, ಕಂಬಕ್ಕೆ ಬೆಳ್ಳಿಯ ಅಂತ ಕಪಾಟವನ್ನ ನಿರ್ಮಾಣ ಮಾಡೋದ್ರಿಂದ ಇದಕ್ಕೆ ಗರುಡ ಗಂಬ ಅಂತ ಕರೀತಾರೆ. ಬೆಳ್ಳಿದು. ಸೊ ಇದು ವೈಷ್ಣವ ಪಂಥ ಜಾರಿಯಲ್ಲಿರುವಂತ ಸಮಯದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ನೀವು ನೋಡ್ತಾ ಇರ್ತೀರಿ, ವಿಠ್ಠಲ ಮತ್ತು ರುಕ್ಮಿಣಿಯವರ ದೇವಸ್ಥಾನ ಇದು. ಓಕೆ, ದೇವರ ದರ್ಶನ ಮಾಡೋಣ. ಮೂರ್ತಿ ಎಲ್ಲ ಆವಾಗಿಂದೆ. ಸೊ ವಿಶಾಲವಾದ ಒಂದು ಪ್ರಾಂಗಣ ಹೊಂದಿದೆ. ಅನೇಕ ರೀತಿಯ ಮದುವೆಗಳು ಕೂಡ ಇಲ್ಲಿ ನಡೆಯುತ್ತೆ. ಹಿಂದೆ ಎಲ್ಲ ಛತ್ರ ಕೂಡ ಇದೆ ಪಕ್ಕದಲ್ಲಿ. ಮತ್ತೆ ಈ ಕಡೆ ಎಲ್ಲ ಅಡಿಗೆನ ತಯಾರಿಸಿ ಭೋಜನಾಲಯ ಇದೆ. ಸೊ ವಿಶಾಲವಾದಂತ ದೇವಸ್ಥಾನ. ಇದು ಶ್ರಾವಣ ಸೋಮವಾರ ಅಲ್ವಾ, ಸೊ ಪೂಜಾ ವಿಧಾನಗಳು ವಿಶೇಷ. ಸೊ ಅನೇಕ ರೀತಿಯ ಪೂಜಾ ಕಾರ್ಯಕ್ರಮಗಳು ಈಗಲೂ ಕೂಡ ನಡೆಯುತ್ತೆ. ಅನೇಕ ಭಕ್ತಾದಿಗಳು ಕೂಡ ಅನೇಕ ರೀತಿಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ ಪೂಜಾ ಕಾರ್ಯಕ್ರಮಗಳು. ಈಗಲೂ ಕೂಡ ಪ್ರವಚನಗಳು ನಡೆಯುತ್ತೆ ಪ್ರತಿದಿನ. ಅಷ್ಟು ಪ್ರಸಿದ್ಧವಾದಂತ ದೇವಸ್ಥಾನ. ಅಂದ್ರೆ ಈ ದೇವಸ್ಥಾನದಿಂದಲಾದ್ರೂ ಸರಿ ಜಮಖಂಡಿ ಜನಕ್ಕೆ ಅಪ್ಪ ಸಾಹೇಬು ರಾಜ ರಾಣಿಯರ ಬಗ್ಗೆ, ಪಟವರ್ಧನ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನಾದ್ರೂ ಸಿಗುತ್ತೆ ಇಲ್ಲಿ ಬಂದ್ರೆ, ಇತಿಹಾಸದ ಬಗ್ಗೆ ಅಲ್ವಾ. ಐತಿಹಾಸಿಕ ದೇವಾಲಯ ಅಂತ ಹೇಳಿ. ಇವಾಗ ನಮ್ಮ ರಾಜರು ಯಾರು, ರಾಣಿಯರು ಯಾರು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಜಮಖಂಡಿ ಮಂದಿ ಎಲ್ಲ ಒಂದ್ಸಲ ಅಪ್ಪ ಸಾಹೇಬ್ ವಿಠಲ ಮಂದಿರ ಟೆಂಪಲ್ಗೆ ಬಂದ್ರೆ ಸಾಕು, ನಿಮ್ಗೆ ಒಂದ್ ರೀತಿಯಾಗಿ ಜಮಖಂಡಿ ರಾಜ ರಾಣಿಯರು ಹೇಗಿದ್ರು ಅನ್ನೋದು ಚಿತ್ರಣ ಸಿಗುತ್ತೆ ನಿಮ್ಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.